ಈ ವರ್ಷ ಸೆಪ್ಟೆಂಬರ್ 22 ಗುರುವಾರದಿಂದ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ನವರಾತ್ರಿ ಪ್ರಾರಂಭವಾಗುತ್ತದೆ. ನವರಾತ್ರಿಗೆ ವಿಶೇಷ ಮಹತ್ವ ಹಾಗೂ ಶಕ್ತಿ ಇದೆ. ಈ ಹಬ್ಬವನ್ನು ದುರ್ಗಾದೇವಿಗೆ ಸಮರ್ಪಿಸಲಾಗಿದೆ. ಈ ವರ್ಷದ ಶರನ್ನ ನವರಾತ್ರಿಯು ಬಹಳ ವಿಶೇಷವಾಗಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ನಾವು ಒಟ್ಟಾರೆ ವಿಜಯದಶಮಿಯನ್ನು ಸೇರಿಸಿ 10 ದಿನಗಳ ಕಾಲ ದೇವಿಯನ್ನು ಪೂಜಿಸುತ್ತೇವೆ. ಆದರೆ ಈ ವರ್ಷ ಮಾತ್ರ ಒಟ್ಟು 11 ದಿನಗಳ ಕಾಲ ಶರನ್ನ ನವರಾತ್ರಿಯು ನಡೆಯಲಿದೆ. ಈ ಸಮಯದಲ್ಲಿ ದೇವಿಯನ್ನು ಆರಾಧಿಸಿ ಭಕ್ತಿಯಿಂದ ಪೂಜಿಸಿದರೆ ಯಾವುದೇ ಕಷ್ಟ ನಷ್ಟಗಳಿದ್ದರೂ ಎಲ್ಲವೂ ನಿವಾರಣೆಯಾಗಿ ಆ ದೇವಿಯ ಆಶೀರ್ವಾದದಿಂದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು, ಸಂತೋಷ, ಸಮೃದ್ಧಿ ನೆಲೆಸುತ್ತದೆ. ಒಂದು ವರ್ಷದಲ್ಲಿ 2 ಪ್ರಮುಖ ನವರಾತ್ರಿಗಳಿವೆ. ಒಂದು ಚೈತ್ರ ನವರಾತ್ರಿ, ಇನ್ನೊಂದು ಶಾರದೀಯ ನವರಾತ್ರಿ. ಹಾಗೆಯೇ ವರ್ಷದಲ್ಲಿ 2 ರಹಸ್ಯ ನವರಾತ್ರಿಗಳನ್ನು ಆಚರಿಸಲಾಗುತ್ತದೆ. ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದಿನದ ಪ್ರತಿಪದದ ದಿನದಿಂದ ಶಾರದೀಯ ನವರಾತ್ರಿಗಳು ಅಥವಾ ಶರನ್ನ ನವರಾತ್ರಿಗಳು ಪ್ರಾರಂಭವಾಗುತ್ತದೆ. ಈ ಹಬ್ಬ 9 ದಿನಗಳ ಕಾಲ ನಡೆಯುತ್ತದೆ. 9 ದಿನಗಳ ಕಾಲ ನವದುರ್ಗಾ ಎಂದು ಕರೆಯಲ್ಪಡುವ ದುರ್ಗಾದೇವಿಯ 9 ವಿಭಿನ್ನ ರೂಪಗಳಿಗೆ ಈ ಹಬ್ಬವನ್ನು ಸಮರ್ಪಿಸಲಾಗಿದೆ. ದುಷ್ಟ ಸಂಹಾರಕ್ಕಾಗಿ ಶಿಷ್ಟ ರಕ್ಷಣೆಯು ಎಂಬಂತೆ ಮಹಿಷಾಸುರನ ಗೆದ್ದ ದುರ್ಗಾದೇವಿಯನ್ನು ಸ್ಮರಿಸುತ್ತಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿನ ಮೊದಲ 3 ದಿನಗಳಂದು ತಮೋ ಗುಣವನ್ನು ಕಡಿಮೆ ಮಾಡಲು ತಮೋಗುಣಿ ಮಹಾಕಾಳಿಯು, ನಂತರ 3 ದಿನಗಳಂದು ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿಯು ಮತ್ತು ಕೊನೆಯ 3 ದಿನಗಳನ್ನು ಸಾಧನೆಯನ್ನು ತೀವ್ರವಾಗಿ ಮಾಡಲು ತತ್ವಗುಣಿ ಮಹಾ ಸರಸ್ವತಿಯ ಪೂಜೆಯನ್ನು ಮಾಡುತ್ತಾರೆ. ಭಕ್ತರು ಈ 9 ದಿನಗಳ ಕಾಲ ಉಪವಾಸ ಮಾಡುತ್ತಾರೆ. ದೇವಸ್ಥಾನಗಳಿಗೆ ಭೇಟಿ ನೀಡಿ ದುರ್ಗಮ್ಮನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಕನ್ಯಾ ಪೂಜೆಯನ್ನು ದುರ್ಗಾ ಅಷ್ಟಮಿ ಮತ್ತು ನವಮಿ ಎಂದು ನಡೆಸಲಾಗುತ್ತದೆ. ಈ ನವರಾತ್ರಿ ಉತ್ಸವಗಳ ಅಂತ್ಯವನ್ನು ಸೂಚಿಸುತ್ತದೆ. ನವರಾತ್ರಿಯಲ್ಲಿ ದುರ್ಗಾದೇವಿಯು ತನ್ನ ಭಕ್ತರ ಮೇಲೆ ಕರುಣೆ ತೋರುತ್ತಾಳೆ ಮತ್ತು ವಿಶೇಷ ಆಶೀರ್ವಾದವನ್ನು ನೀಡುತ್ತಾಳೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದೇ ಸಂಕೇತವೆಂದು ಪರಿಗಣಿಸಲಾಗಿದೆ. 9 ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ 10 ದಿನವನ್ನು ಕೊಂದು ಮಹಿಷಮರ್ದಿನಿ ಎಂಬ ಹೆಸರು ಪಡೆಯುತ್ತಾಳೆ ದುರ್ಗಾಮಾತೆ. ಹಾಗಾಗಿ ಈ 9 ದಿನಗಳನ್ನು ನವರಾತ್ರಿ ಎಂದು ಹಾಗೂ 10ನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಇನ್ನೊಂದು ದಂತಕಥೆಯ ಪ್ರಕಾರ ಶ್ರೀರಾಮನು ದುಷ್ಟನಾದ ರಾವಣನಿಂದ ಜಗತ್ತನ್ನು ರಕ್ಷಿಸುತ್ತಾನೆ. ರಾವಣನ ಸಂಹಾರ ಮಾಡುವ ಮೊದಲು ನಾರದರು ಶ್ರೀರಾಮ 9 ದಿನಗಳ ಕಾಲ ವ್ರತ ಮಾಡುವಂತೆ ಕೇಳಿಕೊಳ್ಳುತ್ತಾರೆ. ಹೀಗೆ ವ್ರತ ಆಚರಿಸಿದ ನಂತರ ಶ್ರೀರಾಮ ರಾವಣನ ಸಂಹಾರ ಮಾಡುತ್ತಾನೆ. ಇದರಿಂದ ನವರಾತ್ರಿ ಆಚರಿಸಲಾಗುತ್ತದೆ ಎಂಬುದು ಕೂಡ ಪ್ರತೀತಿ. ಶರನ್ನ ನವರಾತ್ರಿಯು ಪಂಚಾಂಗದ ಪ್ರಕಾರ ಅಶ್ವಯುಜ ಮಾಸದ ಶುಕ್ಲ ಪಕ್ಷ ಪ್ರತಿಪದ ತಿಥಿ ಸೆಪ್ಟೆಂಬರ್ 22 ಬೆಳಗಿನ ಜಾವ 1:23 ಪ್ರಾರಂಭವಾಗಿ ಸೆಪ್ಟೆಂಬರ್ 23 ಬೆಳಗಿನ ಜಾವ 2:50 ಕೊನೆಗೊಳ್ಳುತ್ತದೆ. ನವರಾತ್ರಿಯು ಸೋಮವಾರ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಿ ಉತ್ಸವವು ಗುರುವಾರ ಅಕ್ಟೋಬರ್ 2ರಂದು ಮುಕ್ತಾಯಗೊಳ್ಳಲಿದೆ. ಕಳಸ ಸ್ಥಾಪನೆಯು ದಿನಾಂಕ ನವರಾತ್ರಿಯ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ 22ರಂದು ಕಳಸವನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದುರ್ಗಾದೇವಿಯ ಮೊದಲ ರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಈ ವರ್ಷ ಘಟ ಸ್ಥಾಪನೆಗೆ ಅಂದರೆ ಕಳಸ ಸ್ಥಾಪನೆಗೆ ಶುಭ ಮುಹೂರ್ತ ಸೆಪ್ಟೆಂಬರ್ 22ರಂದು ಬೆಳಗ್ಗೆ 6:01ರಿಂದ 7:46ರವರೆಗೆ ಇರುತ್ತದೆ. ಇದರೊಂದಿಗೆ ಕಳಸ ಸ್ಥಾಪನೆಗೆ ಮತ್ತೊಂದು ಶುಭ ಮುಹೂರ್ತವಿದೆ. ಅದು ಅಭಿಜಿತ್ ಮುಹೂರ್ತ. ಇದು ಬೆಳಗ್ಗೆ 11:41ರಿಂದ ಮಧ್ಯಾಹ್ನ 12:29ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ದಸರಾ ನವರಾತ್ರಿ ಉತ್ಸವಕ್ಕಾಗಿ ಕಳಸವನ್ನು ಪ್ರತಿಷ್ಠಾಪಿಸಬಹುದು. ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ದುರ್ಗಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷದ ದುರ್ಗಾಷ್ಟಮಿ ಮಂಗಳವಾರ ಸೆಪ್ಟೆಂಬರ್ 30ರಂದು ಬರುತ್ತದೆ. ಈ ದಿನ ಕನ್ಯಾ ಪೂಜೆ ನಡೆಯುತ್ತದೆ. ಮಹಾನವಮಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮಹಾನವಮಿ ಹಾಗೂ ನವಮಿ ಹೋಮವನ್ನು ಬುಧವಾರ ಅಕ್ಟೋಬರ್ 1ರಂದು ಆಚರಿಸಲಾಗುತ್ತದೆ. ಶರನ್ನ ನವರಾತ್ರಿ 2025 ದಿನಾಂಕಗಳು ದೇವಿಯ ಅಲಂಕಾರ. ಈ ವರ್ಷ ವಿಜಯದಶಮಿ ಸೇರಿ ಒಟ್ಟು 11 ದಿನ ನವರಾತ್ರಿ ಬಂದಿರುವ ಕಾರಣ ದ್ರಕ ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದವರು ಈ ಕೆಳಗಿನ ದಿನ ಮತ್ತು ಆ ದೇವಿಯ ಅಲಂಕಾರವನ್ನು ಅನುಸರಿಸಿ. ನವರಾತ್ರಿಯ ಮೊದಲ ದಿನ ಸೆಪ್ಟೆಂಬರ್ 22 ಸೋಮವಾರ ಶೈಲಪುತ್ರಿ ಅವತಾರ ಪೂಜೆ ಕಲಶ ಸ್ಥಾಪನಾ ದಿನ. ನವರಾತ್ರಿ 2ನೇ ದಿನ ಸೆಪ್ಟೆಂಬರ್ 23 ಮಂಗಳವಾರ ಅಮ್ಮನವರ ಬ್ರಹ್ಮಚಾರಿಣಿ ಪೂಜೆಯ ದಿನ. ನವರಾತ್ರಿಯ 3ನೇ ದಿನ ಸೆಪ್ಟೆಂಬರ್ 24 ಬುಧವಾರ ಚಂದ್ರಘಟ ಮಾತಾ ಆರಾಧನೆ ದಿನ. ನವರಾತ್ರಿಯ 4ನೇ ದಿನ ಸೆಪ್ಟೆಂಬರ್ 25 ಗುರುವಾರ ಚಂದ್ರಘಟ ದೇವಿಯ ಆರಾಧನೆಯನ್ನೇ ಮಾಡಬೇಕು. ನವರಾತ್ರಿಯ 3 ಮತ್ತು 4ನೇ ದಿನ ಅಂದರೆ ಬುಧವಾರ ಮತ್ತು ಗುರುವಾರ 2ನೇ ದಿನದ ಸೂರ್ಯೋದಯ ಸಮಯದಲ್ಲಿ ತೃತೀಯ ತಿಥಿ ಇರುವ ಕಾರಣ 2 ದಿನವನ್ನು ಸಹ ನವರಾತ್ರಿಯ 3ನೇ ದಿನವೆಂದೇ ಪರಿಗಣಿಸಿ ತಾಯಿ ಚಂದ್ರಘಟ ದೇವಿಯನ್ನು ಆರಾಧಿಸಬೇಕು. ಈ ನಿಯಮವು ದ್ರಕ ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದವರು ಮಾತ್ರ ಪಾಲಿಸಬೇಕು. ನವರಾತ್ರಿಯ 4ನೇ ದಿನ ಸೆಪ್ಟೆಂಬರ್ 26 ಶುಕ್ರವಾರ ತಾಯಿ ಕುಷ್ಮಾಂಡ ಪೂಜೆಯ ದಿನ.
ನವರಾತ್ರಿಯ 5ನೇ ದಿನ ಸೆಪ್ಟೆಂಬರ್ 27 ಶನಿವಾರ ಸ್ಕಂದ ಮಾತಾ ದೇವಿಯ ಆರಾಧನೆಯ ದಿನ. ನವರಾತ್ರಿಯ 6ನೇ ದಿನ ಸೆಪ್ಟೆಂಬರ್ 28 ಭಾನುವಾರ ಕಾಂತೆಯನಿ ದೇವಿಯ ಆರಾಧನೆಯ ದಿನ. ನವರಾತ್ರಿಯ 7ನೇ ದಿನ ಸೆಪ್ಟೆಂಬರ್ 29 ಸೋಮವಾರ ಸರಸ್ವತಿ ಆಹ್ವಾನ ಮತ್ತು ಆರಾಧನೆಯ ದಿನ. ನವರಾತ್ರಿಯ 8ನೇ ದಿನ ಸೆಪ್ಟೆಂಬರ್ 30 ಮಂಗಳವಾರ ತಾಯಿ ಮಹಾಗೌರಿಯ ಆರಾಧನೆ ಜೊತೆ ಸರಸ್ವತಿ ಪೂಜೆ. ನವರಾತ್ರಿಯ 9ನೇ ದಿನ ಅಕ್ಟೋಬರ್ 1 ಬುಧವಾರ ಸಿದ್ಧಿದಾತ್ರಿಯ ಆರಾಧನೆಯ ದಿನ. ಅಕ್ಟೋಬರ್ 2 ಗುರುವಾರ ವಿಜಯದಶಮಿ ಆಚರಣೆ, ದುರ್ಗಾ ವಿಸರ್ಜನೆ, ದಸರಾ ಹಬ್ಬ. ಇನ್ನು ಒಂಟಿಕೊಪ್ಪಲ್ ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದವರು ಈ ಕೆಳಗಿನ ದಿನ ಮತ್ತು ಆ ದೇವಿಯ ಅಲಂಕಾರವನ್ನು ಅನುಸರಿಸಿ. ನವರಾತ್ರಿಯ 1ನೇ ದಿನ ಸೆಪ್ಟೆಂಬರ್ 22 ಸೋಮವಾರ ಶೈಲಪುತ್ರಿ ಅವತಾರ ಪೂಜೆ ಕಳಸ ಸ್ಥಾಪನಾ ದಿನ. ನವರಾತ್ರಿಯ 2ನೇ ದಿನ ಸೆಪ್ಟೆಂಬರ್ 23 ಮಂಗಳವಾರ ಅಮ್ಮನವರ ಬ್ರಹ್ಮಚಾರಿಣಿ ಪೂಜೆಯ ದಿನ. ನವರಾತ್ರಿಯ 3ನೇ ದಿನ ಸೆಪ್ಟೆಂಬರ್ 24 ಬುಧವಾರ ಚಂದ್ರಘಟ ಮಾತಾ ಆರಾಧನಾ ದಿನ. ನವರಾತ್ರಿಯ 4ನೇ ದಿನ ಸೆಪ್ಟೆಂಬರ್ 25 ಗುರುವಾರ ತಾಯಿ ಕುಷ್ಮಾಂಡ ಪೂಜೆಯ ದಿನ. ನವರಾತ್ರಿ 5ನೇ ದಿನ ಸೆಪ್ಟೆಂಬರ್ 26 ಶುಕ್ರವಾರ ಸ್ಕಂದ ಮಾತಾ ದೇವಿಯ ಆರಾಧನೆಯ ದಿನ. ನವರಾತ್ರಿ 6ನೇ ದಿನ ಸೆಪ್ಟೆಂಬರ್ 27 ಶನಿವಾರ ಸ್ಕಂದ ಮಾತಾ ದೇವಿಯ ಆರಾಧನೆಯನ್ನೇ ಮಾಡಬೇಕು. ನವರಾತ್ರಿಯ 5 ಮತ್ತು 6ನೇ ದಿನ ಅಂದರೆ ಶುಕ್ರವಾರ ಮತ್ತು ಶನಿವಾರ 2ನೇ ದಿನ ಸೂರ್ಯೋದಯ ಸಮಯದಲ್ಲಿ ಪಂಚಮಿ ತಿಥಿ ಇರುವ ಕಾರಣ 2 ದಿನವನ್ನು ಸಹ ನವರಾತ್ರಿ 5ನೇ ದಿನವೆಂದೇ ಪರಿಗಣಿಸಿ ತಾಯಿ ಸ್ಕಂದ ಮಾತಾ ದೇವಿಯನ್ನು ಆರಾಧಿಸಬೇಕು. ಈ ಪಂಚಾಂಗದ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದವರು ಮಾತ್ರ ಪಾಲಿಸಬೇಕು. ನವರಾತ್ರಿಯ 6ನೇ ದಿನ ಸೆಪ್ಟೆಂಬರ್ 28 ಭಾನುವಾರ ಕಾಂತಾಯನಿ ದೇವಿಯ ಆರಾಧನೆಯ ದಿನ. ನವರಾತ್ರಿಯ 7ನೇ ದಿನ ಸೆಪ್ಟೆಂಬರ್ 29 ಸೋಮವಾರ ಸರಸ್ವತಿ ಆವಾಹನ ಕಾಳರಾತ್ರಿ ಆರಾಧನೆ ದಿನ. ನವರಾತ್ರಿಯ 8ನೇ ದಿನ ಸೆಪ್ಟೆಂಬರ್ 30 ಮಂಗಳವಾರ ತಾಯಿ ಮಹಾಗೌರಿಯ ಆರಾಧನೆ ಜೊತೆ ಸರಸ್ವತಿ ಪೂಜೆ. ನವರಾತ್ರಿಯ 9ನೇ ದಿನ ಅಕ್ಟೋಬರ್ 1 ಬುಧವಾರ ಸಿದ್ಧಿದಾತ್ರಿಯ ಆರಾಧನೆಯ ದುರ್ಗಾಷ್ಟಮಿ ಮಹಾನವಮಿ. ಅಕ್ಟೋಬರ್ 2 ಗುರುವಾರ ವಿಜಯದಶಮಿ ಆಚರಣೆ, ದುರ್ಗಾ ವಿಸರ್ಜನೆ, ದಸರಾ ಹಬ್ಬ. ಮೇಲೆ ಹೇಳಿದ ಮಾಹಿತಿಯನ್ನು ಒಮ್ಮೆ ಸರಿಯಾಗಿ ಗಮನಿಸಿ. ಯಾವ ಪಂಚಾಂಗದ ಸಂಪ್ರದಾಯದ ಪ್ರಕಾರ ಇಷ್ಟು ವರ್ಷ ಅನುಸರಿಸುತ್ತಿದ್ದೀರೋ ಅದೇ ಪಂಚಾಂಗದ ಸಂಪ್ರದಾಯದಂತೆ ನವರಾತ್ರಿಯನ್ನು ಆಚರಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯೆಲ್ಲ ಇಷ್ಟಾರ್ಥ ಸಿದ್ಧಿಯಾಗಿ ಸುಖ ಸಂತೋಷ ಸಮೃದ್ಧಿ ನೆಲೆಸಿ ದುರ್ಗಾದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ.